Hi guys, welcome to Stylish Naresh Vlogs. ದಿಸ್ ಈಸ್ ಪವಿತ್ರ ಗೌಡ ಫಾಲೋ. ಹಾಯ್ ಗೈಸ್, ಇವತ್ತು ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅತ್ತೆನ ಮಾಮದು ಗೃಹ ಪ್ರವೇಶ ನಡೀತಾ ಇದೆ. ಇವತ್ತು ತೋರಿಸ್ತೀವಿ ಮನೆ ಯಾವ ಥರ ಕಟ್ಟಿದ್ದೀವಿ ಅಂತ. ಓಕೆ, ಲೆಟ್ಸ್ ಗೋ. ಯಾರದೇ ಕೆಟ್ಟ ಕಣ್ಣು ದೃಷ್ಟಿ ಬೀಳ್ಬಾರ್ದಂತ ಪೂಜೆ ಮಾಡಿದ್ದಾರೆ. ಮನೆ ಸರೌಂಡಿಂಗ್ ಸೀರಿಯಲ್ ಸೆಟ್ ಮಾತ್ರ ಅದ್ಭುತವಾಗಿ ಹಾಕಿದ್ದಾರೆ. ಫ್ರಂಟಲ್ಲಂತೂ ಮಿಂಚುತ್ತಾ ಇದೆ. ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಎಷ್ಟು ಅದ್ಭುತವಾಗಿದೆ ನೋಡಿ ಎಂಟ್ರೆನ್ಸು. ಮನೆ ಮೈನ್ ಡೋರ್ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಶ್ರೀಕೃಷ್ಣ ಮಾತ್ರ ಸಖತ್ತಾಗಿದ್ದಾರೆ. ಆರ್ಟ್ ಮಾತ್ರ ಸಖತ್ತ ಮಾಡಿದ್ದಾರೆ. ಎದುರುಗಡೆ ಕಾಣಿಸ್ತಾ ಇದ್ದಾಳಲ್ಲ ನನ್ನ ತಂಗಿ ಮಾನ್ಯ, ಯಾವಾಗಲೂ ಅಡ್ಡಾಡ್ತಾ ಇರ್ತಾಳೆ ಒಳಗಡೆ ಹೊರಗಡೆ. ಸತ್ಯನಾರಾಯಣ ಪೂಜೆಗೆ ಹೂವಿನ ಅಲಂಕಾರ ಮಾಡ್ತವ್ರೆ. ಪೂಜೆಗೆ ಏನೇನ್ ಬೇಕೋ ಎಲ್ಲ ಸಿದ್ಧ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಗೋಮಾತೆನ ಮನೆ ಒಳಗೆ ಏನು ಕರ್ಕೊ ಬರ್ತೀವಿ ಹೇಳಿ? ಗೋಮಾತೆ ಲಕ್ಷ್ಮೀ ದೇವಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಸು ಮನೆಗೆ ಪ್ರವೇಶಿಸಿದರೆ ಐಶ್ವರ್ಯ, ಸಮೃದ್ಧಿ ಮತ್ತು ಶುಭವೂ ಬರುತ್ತದೆ. ಹಸುವಿನ ಉಪಸ್ಥಿತಿಯಿಂದ ಮನೆ ಶುದ್ಧವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಒಳಗಡೆ ಕರ್ಕೊ ಬರ್ತಾ ಇದ್ದೀವಿ. ಹಾಲು, ತುಪ್ಪ ಮತ್ತು ಕೃಷಿ ಜೀವನದ ಆಧಾರವಾಗಿರುವ ಹಸು ಸಮೃದ್ಧಿ ಮತ್ತು ಸಂತೋಷದ ಪ್ರತೀಕವಾಗಿದೆ. ಆ ಕಡೆ ಇಡ್ಕ. ಹಸು ಬಲ್ಗಲಿಕ್ಕೆ ಎಷ್ಟು ಚೆನ್ನಾಗಿ ಬಂದು ಒಳಗಡೆ ಸಗಣಿ ಹಾಕಿದೆ. ಹಸುವಿನಲ್ಲಿ ಅನೇಕ ದೇವತೆಗಳ ನೆಲೆಸಿದ್ದಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿರುವುದರಿಂದ ಗೃಹ ಪ್ರವೇಶದಲ್ಲಿ ಹಸುವಿಗೆ ವಿಶೇಷ ಸ್ಥಾನ ನೀಡಲಾಗುತ್ತದೆ. ತುಳಸಿ ಪೂಜೆ ಮಾಡಕ್ಕಂತ ನನ್ನ ತಂಗಿ ತುಳಸಿ ಗಿಡ ತಗೊಂಡ್ಲು. ಎಲ್ಲರೂ ಕಲಸಗಳು ಎತ್ಕೊ ಬರ್ತಾ ಇದಾರೆ ಒಳಗಡೆ. ಮನೆಗೆ ಡೆಕೋರೇಷನ್ ಬೇಡ, ಅಷ್ಟು ಚಂದ ಕಾಣಿಸ್ತಾರೆ ನೋಡಿ. ಒಬ್ಬೊಬ್ರು ಇಲ್ಲಿ ಲೈನಿಗೆ ಬರ್ತಾರೆ ನೋಡಿ, ಒಬ್ಬೊಬ್ರು ಹೆಂಗ್ ಕಾಣ್ತಾರೆ. ನಮ್ಮ ಚಿಗಮ್ಮ, ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಮಮತಾ, ಮಾನ್ಯ, ಸುಶೀಲ್ ಅಜ್ಜಿ, ಶಾಂತಕ್ಕ. ಇವಾಗ ಅಡುಗೆ ಮನೆಯಲ್ಲಿ ಆಲೂಕ ಶಾಸ್ತ್ರ ಮಾಡ್ತಾ ಇದ್ದೀವಿ. ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. 4 ಮಣ್ಣಿಡಿಕೆ ತಗೊಬಂದು ಸೌದೆ ತಗೊಬಂದು ಉರಿಕಿದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಇದು ನೋಡಕ್ಕೆ ಎಲ್ಲರೂ ಹ್ಯಾಪಿ ಆಗೋದ್ರು, ಚೆನ್ನಾಗಿ ಬಂದಿರೋದಕ್ಕೆ. ಇವಾಗ ಅತ್ತೆ ಮಾಮ ಹೋಮ ಪೂಜೆ ಮಾಡಕ್ ಕುತ್ಕೊಂಡಿದ್ದಾರೆ. आद्रेयसायुष्महे रोहिणीशायिमे तनो चंद्र प्रचोदय स्वाहा 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 देवता प्रत्यादिदेवताय स्वाहा चंद्राय ಹೋಮ ಆದ್ಮೇಲೆ ಉದಸ್ತಿಗೆ ಪೂಜೆ ಮಾಡ್ತವ್ರೆ. ಪೂಜೆ ಯಾವ ತರ ಮಾಡ್ತಾರೆ ಅಂತ ನೋಡಿ, ನಿಮ್ಗೂ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಶ್ರೀಮಂತ शिवां त्रैलोक्यं गुरुमीं धरिता वन्दे मुकुन्दप्रियां सिद्धलक्ष्मीं नमोलक्ष्मीं जयलक्ष्मीं सरस्वती श्रीलक्ष्मीं वरलक्ष्मीं च प्रसन्नवसतुला. ॐ भगवन्तं देव्यै नमो नमः. द्वारमहालक्ष्मी देवतायै नमो नमः. आवाहयामि कुमुदाय नमः, कुमुदाक्षाय नमः, अश्विनी देवतायै नमो नमः. आवाहयामि स्थापयामि पूजयामि आवाहिताभ्यां नमो नमः. भगवन्तं देव्यै नमो नमः. अर्घ्यवाद्य आरवण्यं समर्पयामि. हरिद्राकुङ्कुमाचूर्णं समर्पयामि. सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोऽस्तुते. भगवदेभ्यो नमो नमः. नमो नमः. धूपं समर्पयामि. ಇಲ್ಲಿ ಲೈಟ್
ಲೈಟ್ಸ್ ಹಾಕಿದಾರಲ್ಲ ನಾನೇ ಸೆಲೆಕ್ಟ್ ಮಾಡಿರೋದು ಲೈಟ್ಸ್ ಎಲ್ಲ. ಹಂಗೆ ಸತ್ಯನಾರಾಯಣ ಪೂಜೆಗೆ ಅಲಂಕರಣ ಆಯಿತು. ಯಾವ ಥರ ಕಾಣಿಸಿದೆ ಕೆಳಗಡೆ ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಪೂಜೆಗೆ ಹಣ್ಣುಗಳಿದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಎಲ್ಲ ನಾನೇ ಹೊಂದಿಸಿಟ್ಟಿದ್ದೀನಿ ಇಲ್ಲಿ. ಮೋಸಂಬೆ, ದಾಳಿಂಬೆ, ದ್ರಾಕ್ಷಿ, ಬಿಗ್ಗೆಹಣ್ಣು, ಪೈನಾಪಿಲು, ಆ್ಯಪಿಲು, ಕಿತ್ಳೆಹಣ್ಣು. ಬೆಳಿಗ್ಗೆ ತಿಂಡಿ ಕೂತ್ಕೊಂಡಿದ್ದಾರೆ ಎಲ್ಲರೂ. ಚಿತ್ರಾನ್ನ ಬಜ್ಜಿ ಮಾತ್ರ ಸೂಪರ್ ಆಗಿತ್ತು. ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಮಾಡಿದ್ರೆ ಇವರೇ ಭಟ್ರು ಬರೋದು. ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಪ್ರತಿಯೊಬ್ಬರು ಬಂದು ಊಟ ಬಡಿಸೋದು, ಏನಾದರೂ ಕೆಲಸ ಇದ್ರೆ ಕೆಲಸ ಮಾಡೋದು ಪ್ರತಿಯೊಬ್ಬರು ಮಾಡ್ತಾರೆ. ನಮ್ಮ ಅತ್ತೆ ಮಾಮ ಪೂಜೆ ಆಗೋವರೆಗೂ ಏನು ಊಟ ಮಾಡಬಾರ್ದು, ಹಂಗೆ ಕೂತ್ಕೊಂಡಿದ್ದಾರೆ. ಪೂಜೆ ನಡೀತಾ ಇದೆ. ಪೂಜೆ ಮಾತ್ರ ಸಖತ್ತಾಗಾಯ್ತು. ಇಲ್ಲಿ ಕೂತ್ಕೊಂಡಿರೋರೆಲ್ಲ ನಮ್ಮ ಅತ್ತೆ ಫ್ರೆಂಡ್ಸು, ನಮ್ಮ ಮಾಮ ಅವ್ರ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ಎಲ್ಲ ಇದು. ಇವರೆಲ್ಲ ಬರ್ಗೂರಾಗಿ ಇಳ್ಕೊಂಡಿದ್ರು. ನಾವೇ ಹೋಗಿ ಕರ್ಕೊಂಡ್ಬಂದಿದ್ವಿ ಓಮಿನಿ ತಗೊಂಡು. ಈ ಬಿಲ್ಡಿಂಗ್ ಫೂಟಿಂಗ್ ಇಂದ ಸ್ಲ್ಯಾಬ್ ವರ್ಗು ಪೂರ್ತಿ ಮಾಡಕ್ಕೆ ನಮ್ಮ ಅತ್ತೆ ಒಂದೇ. ನಮ್ಮ ಮಾಮ ಬೆಂಗಳೂರಲ್ಲಿದ್ದು ದುಡ್ಡು ಕಳ್ಸಿದ್ರೆ ಇಲ್ಲೆಲ್ಲ ಪ್ರತಿಯೊಂದು ಮೇಂಟೈನ್ ಮಾಡ್ಕೊಂಡಿದೆ. ಸ್ಟೀಲು, ಬ್ಲಾಕು, ಸಿಮೆಂಟು, ಮಳ್ಳು, ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್ ವರ್ಕು, ಪೇಂಟಿಂಗ್ ವರ್ಕು, ಗ್ರಿಲ್ ವರ್ಕು ಪ್ರತಿಯೊಂದು ನೋಡ್ಕೊಂಡಿರೋದು ನಮ್ಮ ಅತ್ತೆನೇ. ಇವಾಗ ನಾನು ಸೆಲ್ಫಿ ಸ್ಟಿಕ್ ತಗೊಂಡು ಎಲ್ಲರನ್ನೂ ಕವರ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ ನೋಡ್ಕೊಳ್ಳಿ ನೀವು. ಎಲ್ಲರೂ ಇವನೇನಪ್ಪ ಕಟ್ಕಿಟ್ಕೊಂಡ್ ಬರ್ತಾವ್ರೆ ಅನ್ಕೊಂತವ್ರೆ. ಆಮೇಲೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ ಮೇಲೆ, ಓ ಎಲ್ಲರೂ ನಾವೆಲ್ಲ ಬಂದಿದ್ದೀವಿ ಅನ್ಕೊಂತಾರೆ. ನನ್ನ ಫೇಸಲ್ಲಿ ಏನೋ ಕಳೆ ಹುಟ್ಟು ಬಂದಿದೆ. ಫ್ಯಾಮಿಲಿ, ರಿಲೇಟಿವ್ಸು ಎಲ್ಲ ಬಂದಿದ್ದಾರೆ. ಇವರಿಬ್ರು ನಮ್ಮ ಫ್ರೆಂಡ್ಸು. ಇವ್ರಿಗೆ ಪೇಷನ್ಸ್ ಇಲ್ಲ, ಊಟ ಮಾಡ್ದೆ ಹಂಗೆ ಹೋಗ್ಬಿಟ್ಟಿದ್ದಾರೆ. 2 ದಿನ ಮನೆಯೆಲ್ಲ ಫುಲ್ಲು ಸೆಲೆಬ್ರೇಷನ್ ಇತ್ತು. ಅಷ್ಟು ಜನ ಇದ್ರು, ಅಷ್ಟು ಹ್ಯಾಪಿ ಆಗಿದ್ರು ಎಲ್ಲರೂ. ಮನೇನೂ ಅಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಹೇಳ್ರಿ ಒಂದ್ಸಲ. ಎಲ್ಲರೂ ಯೂಟ್ಯೂಬಲ್ಲಿ ಬರ್ತಾರೆ ಅಂತ ಎಷ್ಟು ಆಸೆ ಇದೆ. ಎಲ್ಲರ ಮಕ್ಕಳಲ್ಲಿ ಎಷ್ಟು ಖುಷಿ ಇದೆ ನೋಡಿ, ಎಷ್ಟು ಆನಂದ. ಎಲ್ಲರೂ ಫಂಕ್ಷನಲ್ಲಿ ಬಂದಿರ್ತಾರೆ. ಅವ್ರ ರಿಲೇಟಿವ್ಸ್ ಯಾರಾದರೂ ಸಿಕ್ಕಿದ್ರೆ ಅವ್ರ ಮಾತುಕತೆ ಆಡ್ಕೊಂಡು ಕುತ್ಕೊಂಡಿರ್ತಾರೆ ಎಲ್ಲರೂ. ನಿಮ್ಮ ಮನೇಲಿ ಏನು ಮಾಡ್ತೀರಾ, ನಿಮ್ಮ ಹೊಲದಲ್ಲಿ ಏನು ಬೆಳಿತೀರಾ, ನಿಮ್ಮ ಜಮೀನಲ್ಲಿ ಏನಾಯಿತು, ನಮ್ಮ ಜಮೀನಲ್ಲಿ ಏನಾಯಿತು, ನಿಮ್ಮ ಮಕ್ಳು ಏನು ಮಾಡ್ತಾರೆ, ನಮ್ಮ ಮಕ್ಳು ಏನು ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಅದೇ ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ. ಅವಾಗವಾಗ ಈ ಥರ ಫ್ಯಾಮಿಲೀಸ್ ಎಲ್ಲ ಕಲಿತಾ ಇರಬೇಕು. ಅವಾಗವಾಗ ಈ ಥರ ಹ್ಯಾಪಿನೆಸ್ ಇರಬೇಕು. ಇದನ್ನೇ ಲೈಫ್ ಅನ್ನೋದು. ಫಂಕ್ಷನ್ಗೆ ಬಂದವ್ರಿಗೆ ಪ್ರತಿಯೊಬ್ಬರನ್ನು ಬಿಟ್ಟಿಲ್ಲ, ಎಲ್ಲರನ್ನೂ ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರಾದರೂ ಮಿಸ್ ಆಗಿದ್ರೆ ಕ್ಷಮಿಸ್ಬಿಡಿ, ಯಾಕಂದರೆ ನೀವು ಕಂಡಿರಲ್ಲ, ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಿರಲ್ಲ. ಪ್ರತಿಯೊಬ್ಬರು ಟ್ರೆಡಿಷನಲ್ ಆಗಿ ಬಂದಿದ್ದಾರೆ. ಎಲ್ಲರೂ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ಅಪ್ಪ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ನಾನು ಚಿಕ್ಕವರಿದ್ದಾಗ ತುಂಬ ಜನ ನೋಡಿದ್ದೀವಿ, ಇವಾಗ ನೋಡ್ತಾ ಇದ್ದೀನಿ ಹೆಂಗಾಗಿದ್ದವ್ರು ಎಲ್ಲರೂ ಅಂತ. ಅಡುಗೆ ಭಟ್ರದು ಪ್ರಮೋಷನ್ ಮಾಡ್ತೀವಪ್ಪ, ಫ್ರೀಯಾಗಿ ಡಿಸ್ಕೌಂಟ್ ಕೊಟ್ಬಿಡಿ ಗಾಯ್ಸ್. ಅಡುಗೆ ಮಾತ್ರ ಸಖತ್ತಾಗಿ ಮಾಡಿದರು ರಂಗಾಪುರದವ್ರು ಇವರು. ತಾತ ತುಂಬಾ ಕಷ್ಟ ಪಡ್ತಾ ಇದ್ದೆ ಬಜ್ಜಿ ಹಾಕಕ್ಕೆ. ಇವರು ಮೈನ್ ಭಟ್ರು, ಉಪ್ಪು ಹುಳಿ ಎಲ್ಲ ನೋಡೋರು. ಇಲ್ಲಿ ಕುತ್ಕೊಂಡಿರೋರೆಲ್ಲ ನಮ್ಮೂರವರು, ನಮ್ಮ ಅಜ್ಜಿ, ನಮ್ಮ ಮಾಮ ಎಲ್ಲ ಮೀಟಿಂಗ್ ನಡೀತಾ ಇದೆ ಏನೋ ದೊಡ್ಡದಾಗಿ. ನಮ್ಮ ಮಾಳಜ್ಜಿ ಮಾತ್ರ ಯಾವಾಗಲೂ ಅಡ್ಕೆಲೇ ಇರಬೇಕು, ಅಲ್ಲಿ ಇಲ್ದಿರೋ ಯಾವಾಗಲೂ ಐತಾನೆ ಇರ್ತೈತೆ. ಅಜ್ಜಿಯವ್ರನ್ನೂ ಒಂದು ಸ್ವಲ್ಪ ಕವರ್ ಮಾಡೋಣ ಅಂತ ಎಲ್ಲರೂ ವಿಡಿಯೋ ಮಾಡ್ಕೊಂತ ಬರ್ತಾ ಇದ್ದೀನಿ ಒಂದು ಕಡೆಯಿಂದ. ಅಜ್ಜಿಗಳೆಲ್ಲ ಮೀಟಿಂಗ್ ನಡೀತಾ ಇದೆ. ನಾನಿವಾಗ ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ ಹೆಂಗಿದ್ದೀನಿ, ಸಿಂಹ ಬಂದಂಗೆ ಬರ್ತಾ ಇದ್ದೀನಲ್ವಾ. ಇವಾಗ ನಮ್ಮ ಕಸಿನ್ಸು ಲಕ್ಷ್ಮಿಗಳು ಬರ್ತಾ ಇದ್ದಾರೆ ನೋಡಿ. ಎಲ್ಲರೂ ಇವರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಫಂಕ್ಷನ್ಗೆ. ಇಲ್ಲಿ ನಮ್ಮ ದಡಮ್ಮ, ಉಷಾ, ನಿಶಾ, ಗೀತಕ್ಕ, ದಡಮ್ ಇನ್ನು ಹುಡುಗಿ ಆಗೈತಪ್ಪ. ಇಲ್ಲಿ ಸ್ಮೈಲ್ ಅತ್ತೆ ಸ್ಮೈಲ್ ಕೊಡತ್ತೆ ಆಮೇಲೆ ವಿಡಿಯೋದಾಗ ಅಗಳಪ್ಪ ಒಂದು ನನ್ನ ತಮ್ಮ. ನೋಡಕ್ ತಮ್ಮ, ನನಗಿಂತ ದೊಡ್ಡನು. ಎಲ್ಲಿ ಹೋಗ್ಯಮ್ಮ? ಎಮ್ಮೆ ಬಿಡ ಟೈಮ್ ಆಯ್ತು. ಯಾರು ಅಲ್ಲಿ ಹೋಗ್ಬಿಡ್ತೀನಿ.
ವಿಡಿಯೋ ಅನ್ನ ಐತಲ್ಲ. ನೋಡಿ ಇವರೇ ನಮ್ಮ ರಿಲೇಟಿವ್ಸ್ ಎಲ್ಲ ಯಾವ ಥರ ಇದ್ದಾರೆ, ಯಾವ ಥರ ಬರ್ತಿದ್ದಾರೆ, ಯಾವ ಥರ ನಗ್ತಾ ಇದ್ದಾರೆ, ಯಾವ ಥರ ನೋಡ್ತಾ ಇದ್ದಾರೆ. ಮುಂಚೆಗೆ ಸ್ಮೈಲು ಸ್ಮೈಲ್ ಬಟ್ಟೆ ಇಟ್ಕೊಂಡಿಲ್ಲ ಇಟ್ಕೋಬೇಕು. ಅವಳು ಇಟ್ಕೊಂಡಿಲ್ಲ ಹೋಗಿ ಒಳಗಡೆ. ಫಸ್ಟ್ ಆ ಕಡೆಗೆ ಕೊಡ್ತಾರೆ. ಅದೇ ಅಲ್ಲ ನಿಜ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಕೊಡ್ತಾರೋ ಸ್ಮೈಲ್ ಕೊಡ್ತಾರೋ ಅವ್ರು ಇರ್ತಾರೆ, ಇಲ್ಲ ಹೋಗ್ತಾರೆ. ಇವಾಗ ಹೊರಗಡೆಯಿಂದ ಒಳಗಡೆ ಒಂದು ಸಲ ವಿಡಿಯೋ ಮಾಡ್ಕೊಂಡು ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಾಯ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ. ಪ್ರತಿಯೊಬ್ಬರು ಬಂಧು ಬಳಗ ಬಂದು ಎಲ್ಲರನ್ನು ಆಶೀರ್ವಾದ ಮಾಡಿ ಚೆನ್ನಾಗಿ ದೇವ್ರನ್ನ ಬೇಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಧಾನಕ್ಕೆ ಹೋಗಿದ್ದಾರೆ ಊಟ ಮಾಡ್ಕೊಂಡು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇದೇ ಥರ ಎಲ್ಲರೂ ಖುಷಿಯಾಗಿರಲಿ, ಜೀವನ ಮಾತ್ರ ಚೆನ್ನಾಗಿ ನಡೀತಾ ಹೋಗ್ತಾ ಇರಲಿ. ಯಾರಿಗೆ ಕಷ್ಟ ಸುಖ ಬಂದರೂ ಹಂಚ್ಕೊಂಡು ಹೋಗ್ತಾ ಇರೋಣ. ಮನೆ ಮಾತ್ರ ತುಂಬ ಅದ್ಭುತವಾಗಿದೆ. ಇಲ್ಲಿ ಕಾಣ್ತಾ ಇದ್ದಾನೆ ಎಲ್ಲರಿಗೂ ಪ್ರಸಾದ ಕೊಡ್ಕೊಂಡ್ ಬರ್ತಾ ಇದ್ದಾನೆ. ನಮ್ಮ ಅಮ್ಮ ಚಿಕ್ಕ ಅಮ್ಮ ಮಗದಲ್ಲಿ ಮಾತ್ರ ಕಳೆ ಅಂತ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇಬ್ರು. ಇಲ್ಲಿ ನಮ್ಮ ವಿಜಾಂಟಿ ಬರ್ತಾ ಇದೆ, ಕೋಲ್ಗೇಟ್ ಪೇಸ್ಟಿಗೆ ಯಾಡ್ ಕೊಡ್ಬೋದು, ಅಷ್ಟು ಚೆನ್ನಾಗಿ ನಗ್ತಾ ಇದೆ. ಸ್ಮೈಲ್ ಮಾತ್ರ. ಪೂಜೆ ಎಲ್ಲ ಆಗೋಯ್ತು ಗೈಸ್. ಇವಾಗ ತಾಂಬೂಲ ಕೊಡ್ತವ್ರೆ. ಪುರೋಹಿತರು ಇಬ್ರು ಯಾವ ಗೊತ್ತಿಲ್ಲ, ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅಷ್ಟು ಚೆನ್ನಾಗಿ ಇದು ಮಾಡಿದ್ರು. ಎಲ್ಲ ಅವರೇ ಎಲ್ಲ ರೆಡಿ ಮಾಡ್ಕೊಂಡು ಪ್ರತಿಯೊಂದನ್ನು ಹೂನಾರ ಹಾಕೊಂಡು ಕಾಯಿಗಳೆಲ್ಲ ರೆಡಿ ಮಾಡಿ ಜೋಡಿಸ್ಕೊಂಡು ಪ್ರತಿಯೊಂದು ಚೆನ್ನಾಗಿ ಮಾಡಿದ್ರು. ಅವ್ರಿಗೂ ಒಳ್ಳೇದಾಗಲಿ. ಇನ್ನು ಇಂಥವು ಎಷ್ಟೆಷ್ಟೋ ಮಾಡ್ಬೇಕಂತ ಕೋರ್ಕಂತ ನಾನು ಈ ಥರ ಮಾಡ್ತಾರಂತ ಫಸ್ಟ್ ಟೈಮ್ ನೋಡ್ಕೊಂಡಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿ. ಪೂಜೆ ಎಲ್ಲ ಆಗಿದೆಯಲ್ಲ, ಮತ್ತೆ ಆದಮೇಲೆ ಏನು ಮಾಡ್ಬೇಕಂತ ಪುರೋಹಿತರು ನಮ್ಮ ಅತ್ತೆ ಮಾಮಗೆ ಹೇಳ್ತವ್ರೆ. ಈ ಹುಡುಗಿ ಕಾಣಿಸ್ತೈತಲ್ಲ, ಎಷ್ಟು ಸಲ ಬಂದಿದ್ದೀವಿ ವೀಡಿಯೋನಾಗೆ, ಆಗ್ಲಾಗಲ ನನ್ನ ಕ್ಯಾಮ್ರಾ ಮುಂದೆ ತಿರುಗಾಡ್ತಾ ಇರ್ತೈತಿ. ಈ ವಿಡಿಯೋದಲ್ಲಿ ನೋಡಬೇಕು ಒಂದು 10 ಟೈಮ್ಸು ಆ ಪಾಪ ಕಾಣಿಸ್ತೈತಿ. ಇದು ದೇವ್ರ ಮನೆ. ಇನ್ನೊಂದ್ಸಲ ಎಲ್ಲರನ್ನೂ ಕವರ್ ಮಾಡ್ಕೊಂತ ಬರ್ತಾಯಿದ್ದೀನಿ. ನಾನು ನಮ್ಮ ರಿಲೇಟಿವ್ಸಲ್ಲಿ ತುಂಬ ಜನ ನೋಡಿಲ್ಲ, ಇವಾಗಲೇ ನೋಡ್ತಾ ಇದ್ದೀನಿ ಎಲ್ಲರನ್ನೂ. ಯಾರ್ಯಾರಿದ್ದಾರೆ ನಮ್ಮ ರಿಲೇಟಿವ್ಸು, ಯಾರ್ಯಾರು ಬಂದಿಲ್ಲ, ಯಾರ್ಯಾರು ಹೋಗಿಲ್ಲ ಅಂತ. ನಮ್ಮ ಮಧ್ಯಾಹ್ನ ಊಟಕ್ಕೆ ಬಡಿಸ್ತಾ ಇದ್ದೀವಿ ಎಲ್ಲರೂ. ಎಲ್ಲ ಊಟ ಮಾಡ್ಕೊಂಡು ಇನ್ನು ಬೇಗ ಹೋಗ್ತಾ ಇದ್ದಾರೆ. ಹೋಳಿಗೆ, ಅನ್ನ ಸಾಂಬಾರು, ಬಜ್ಜಿ, ಬೋಂಡ ಎಲ್ಲ ಮಾಡಿದ್ವಿ. ಎಲ್ಲ ತಿನ್ಕೊಂಡು ನೀಟಾಗಿ ಹೋಗ್ತಿದ್ದಾರೆ. ಅಡುಗೆನೂ ಅಷ್ಟು ಚೆನ್ನಾಗಿ ಮಾಡಿದರು. ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇನ್ನು ನಮ್ಮ ಅತ್ತೆ ಮಾಮವ್ರಿಗೆ ಬಟ್ಟೆ ತಂದಿರೋರು ಬಟ್ಟೆ ಕೊಡ್ತಾ ಇದ್ದಾರೆ. ಯಾರಿಗಾರು ಇಸ್ಕೊಳ್ತಾ ಇದ್ದಾರೆ. ರಿಟರ್ನ್ ಗಿಫ್ಟ್ ಎಲ್ಲ ತಂದಿದ್ದೀವಿ, ಅದು ವೀಡಿಯೋ ಮಾಡಿಲ್ಲ. ಎಲ್ಲ ರಿಟರ್ನ್ ಗಿಫ್ಟ್ ಇಸ್ಕೊಂಡು ಮೇಲ್ಗಡೆ ಕಳಿಸಿ ಎಲ್ಲರನ್ನೂ ಕಳಿಸ್ತಾ ಇದ್ದೀವಿ. ಮೇಲ್ಗಡೆ 2 ರೂಮ್ ಮಾಡಿದ್ದಾರೆ. ಈ ಥರ ವಾರ್ಡ್ರೋಬ್ ಎಲ್ಲ ಮಾಡಿ ಚೆನ್ನಾಗಿ ಇದು ಮಾಡಿದ್ದಾರೆ. 2 ರೂಮಲ್ಲೂ ಸ್ಟಡಿ ಟೇಬಲ್ ಹಾಕಿದ್ದಾರೆ. ಹೊರಗಡೆ ಹೋಗೋಣ ಬನ್ನಿ. ಹೊರಗಡೆ ಎಲ್ಲ ಈ ಥರ ಇದೆ. ಹೊರಗಡೆ ಇದು ಬಾಲ್ಕನಿ. ನೆಕ್ಸ್ಟ್ ರೂಮ್ ಕೂಡ ಸೇಮ್ ಇದೆ, ಅದೇ ಥರನೇ ಎಲ್ಲನೂ. ಇವಾಗ ಈ ರೂಮಲ್ಲಿ ರಿಟರ್ನ್ ಗಿಫ್ಟು ಮತ್ತು ಅವ್ರಿಗೆ ಖಾರದ ಬೂಂದಿ, ಸಿಹಿ ಬೂಂದಿ ಎಲ್ಲ ಕೊಡೋಕ್ಕೆ ರೆಡಿ ಮಾಡ್ತಾವ್ರೆ. ಇಲ್ಲಿ ಕುತ್ಕೊಂಡಿದ್ದಾರಲ್ಲ ಇವರು ಮಾನಸಕ್ಕ, ಇಲ್ಲಿ ನಿಂತಿದ್ದಾರಲ್ಲ ಇವರು ನಮ್ಮ ತ್ರಿವೇಣಿ ಅತ್ತಿಗೆ. ಹೊರಗಡೆ ಈ ಥರ ಸ್ಪೇಸ್ ಇದೆ, ಅಲ್ಲಿ ಬಾತ್ರೂಮ್ ಒಂದು ಮಾಡಿದ್ದಾರೆ. ಮೇಲ್ಗಡೆ ಪಬ್ ಶೀಟ್ ಹಾಕಿದ್ದಾರೆ. ಇಲ್ಲಿ ಟೆರಸ್ ಹತ್ತಕ್ಕೆ ಇಲ್ಲಿ ಆರ್ಡ್ರ್ ಹಾಕ್ಸಿದ್ದಾರೆ. ಹಂಗೆ ಸ್ಲೈಡಿಂಗ್ ಡೋರು ಮೇಲ್ಗಡೆ ಬರುತ್ತೆ. ಅವತ್ತು ಜನ ಇದ್ದಾಗ ಚೆನ್ನಾಗಿ ಮನೆ ಕಾಣಿಲ್ಲ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ಎಲ್ಲಕ್ಕಿಂತ ಈ ಶ್ರೀಕೃಷ್ಣ ಆರ್ಟ್ ಚೆನ್ನಾಗಿ ತುಂಬ ಇಷ್ಟ ಆಯಿತು. ಪೂಜೆ ಎಲ್ಲ ಆಯಿತು, ಎಲ್ಲರೂ ಹೋದರು. ನಮ್ಮ ಅತ್ತೆ ಪ್ರತಿಯೊಂದು ರೂಮಿಗೂ ಈ ಥರ ಟೇಬಲ್ ಹಾಕ್ಸಿದ್ದಾರೆ. ಮಿರರ್ ಕೆಳಗಡೆ ಇದೆಯಲ್ಲ ಅದೇ ಥರ. ಇದು ಸ್ಟೋರ್ ರೂಮು. ಏನಾದರೂ ಸಾಮಾನು ಇಟ್ಕೊಳ್ಳೋಕ್ಕೆ, ಇಲ್ಲ ರೈಸ್ ಇಟ್ಕೊಳ್ಳೋಕ್ಕೆ, ಅವು ಇಟ್ಕೊಳ್ಳೋಕ್ಕಿದು. ನೋಡಿ ನಮ್ಮ ಅತ್ತೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲರನ್ನೂ ಕಳಿಸ್ಬಿಟ್ಟು ಮುಕ್ತ ಎಲ್ಲ ಕಳೆ ತುಂಬ್ಕೊಂಡಿದೆ. ಮನೆ ಮುಂದೆ 2 ಕೋಳಿ ಕಿತ್ತಾಡ್ತಾ ಇದ್ವು. ಎಷ್ಟು ಚೆನ್ನಾಗಿ ಕಿತ್ತಾಡ್ತಾ ಇದ್ವು ನೋಡಿ, 2 ಹುಂಜಗಳು. ಫೈನಲ್ ಆಗಿದ್ದು ಕಿಚನ್ ರೂಮು, ಇದು ದೇವ್ರ ರೂಮು. ಎಲ್ಲ ಲೈಟ್ಸ್ ಎಲ್ಲ ಈ ಥರ ಹಾಕಿದೆ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಹೊರಗಡೆ ವ್ಯೂ ತೋರಿಸಿಲ್ಲಲ್ಲ, ಹೊರಗಡೆ ವ್ಯೂ ತೋರಿಸ್ತೀನಿ. ಹೂವು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಸಪ್ರಗೆ.
ನಾನೇ ತಿರುಗಿಸ್ತಾ ಇದ್ದೀನಿ ಡಿಸೈನ್ ಬರಲಿ ಅಂತ. ಇದರಿಂದ ಹೊರಗಡೆ ವ್ಯೂ. ಇಲ್ಲೆಲ್ಲ ಲೈಟ್ಸ್ ಹಾಕಿದ್ದಾರೆ ಮತ್ತು ಇಲ್ಲಿ ವಾಲಲ್ಲಿ ಪೇಂಟ್ ಮಾಡಿಸಿದ್ದಾರೆ ಒಂದು. ನಾವೆಲ್ಲ ರೈತರಲ್ವ, ಅದಕ್ಕೆ ರೈತರದ್ದು ಪೇಂಟ್ ಹಾಕ್ಸಿದ್ದೀವಿ. ಇದೇ ನೋಡಿ ಹೊರಗಡೆಯಿಂದ ವ್ಯೂ. ಎಲ್ಲ ಲೈಟ್ಸ್ ಹಾಕಿ ಮಿಂಚುತ್ತೈತೆ ಮನೆಯೆಲ್ಲ.